ಇದು ಶಾಂತನುಗಾದ ಸೋಲಲ್ಲ, ಸಾವು. ಸಾವೇ ಬಂದು ನನ್ನ ಮುಂದೆ ನಿಂತಿದ್ರು ನಾನು ಇಷ್ಟೊಂದು ಅಧೀರ್ನಾಗಿರ್ತಾ ಇರಲಿಲ್ಲ. ನನ್ನ ಕಣ್ಣ ಬೆಳಕಾಗಿದ್ದವ್ರು ನೀವು. ನನ್ನನ್ನ ಕತ್ತಲೆನೆ ಬಿಟ್ಟು ತುಂಬಾ ದೂರ ಹೊರಟೋಗ್ಬಿಟ್ಟು ತುಂಬಾ ದೂರ ಹೋಗ್ಬಿಟ್ಟು ಇನ್ನು ನನ್ಗೆ ಯಾರಿದ್ದಾರೆ? ಯಾರು ಮಾರ್ಗದರ್ಶನ ಕೊಡ್ತಾರೆ? ನಿಮ್ಮ ಮಗ ಧರ್ಮಾಧಿಕಾರಿ ನೋಡೋದಕ್ಕೆ ನೀವೇ ಇಲ್ಲ ಅಂದಮೇಲೆ ನಾನು ಧರ್ಮಾಧಿಕಾರಿಯಾಗಿ ಏನು ಪ್ರಯೋಜನ? ಯಾರಿಗೋಸ್ಕರ ಆ ಪಟ್ಟ ಆ ಅಧಿಕಾರ ಕೊನೆಗೂ ನಿಮ್ಮನ್ನು ಉಳಿಸಿಕೊಳ್ಳಲು ನನ್ನ ಕೈಲಾಗಿಲ್ಲ ಅಂದಮೇಲೆ ನನ್ನ ಶಕ್ತಿ ನನಗೆ ಅನುಮಾನ ಬರ್ತಾ ಇದೆ ಅಮ್ಮ. ಅವರು ಅವರ ಕೆಲಸನ ಮಾಡಿ ಮುಗಿಸೇ ಬಿಟ್ಟು ಈಗ ನನಗಿರೋ ದಾರಿ ಏನು? ಗುರಿ ಯಾವುದು? ಗುರಿ ಮುಟ್ಟುವ ಗಳಿಗೆಯಲ್ಲಿ ಬೆನ್ನು ತಟ್ಟೋದಕ್ಕೆ ನೀವೇ ಇಲ್ಲ ಅಂದಮೇಲೆ ಗುರಿ ಮುಟ್ಟಾದ್ರೂ ಏನು ಪ್ರಯೋಜನ? ನಾನು ದೇಸಾಯಿ ಮನೆ ಮಗಳು ನೀವು ಅನಾಥ ಸಾವು ಅನುಭವಿಸಲ್ಲಮ್ಮ. ಕೊನೆ ಪಕ್ಷ ನಿಮ್ಮ ಅಣ್ಣ ಕೂಡ ನಿಮ್ಮ ನೋಡೋದಕ್ಕೆ ಬರ್ಲಿಲ್ಲ. ಎಂತ ದುರಾದೃಷ್ಟ. ನಿಮ್ಮನ್ನ ಈ ಪರಿಸ್ಥಿತಿ ತಂದೋರ್ಗೆ ನಾನೇನ್ ಮಾಡ್ಲಿ? ಪೊಲೀಸ್ನವ್ರನ್ನ ಮುಂದೆ ಬಿಟ್ಟು ನಿಮ್ಮನ್ನ ತುಳಿದು ಬಿಟ್ರು ಸ್ವಲ್ಪನೂ ಅನುಮಾನ ಬರ್ದಿರೋ ಹಾಗೆ. ಶಾರದಾ ಮೇಲೆ ಕಂಪ್ಲೇಂಟ್ ಬಂದಿದೆ. ಅವ್ರು ಎಷ್ಟೊತ್ತಿದ್ರು ಪೊಲೀಸ್ ಸ್ಟೇಷನ್ಗೆ ಬರಲೇಬೇಕಷ್ಟೇ. ಬರ್ದೇ ಇದ್ರೆ ನಿಮ್ಮನ್ನು ಒಳಗೆ ಹಾಕಬೇಕಾಗತ್ತೆ ಅಷ್ಟೇ. ದೇಸಾಯಿ ಮನೆ ಜೊತೆ ಇನ್ಸ್ಪೆಕ್ಟರ್ ಸೇರಿ ಪ್ಲಾನ್ ಮಾಡಿದ್ದಾರೆ. ನಿಮ್ಮ ಸಾವಿಗೆ ನ್ಯಾಯ ಸಿಗಲೇಬೇಕಮ್ಮ. ಶಿಕ್ಷೆ ಆಗ್ಲೇಬೇಕು. ನಿಮ್ಮನ್ನ ಈ ಪರಿಸ್ಥಿತಿ ತಂದೋರಿಗೆ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆನಾ ನಾನು ಕೊಡ್ತೀನಿ. ನೋಡಿದ್ಯಾ ಸೌಪರ್ಣಿಕ, ಮಾಡಬಾರ್ದು ಕೆಲಸ ಮಾಡಿದ್ರೆ ಅವ್ರವ್ರ ಕರ್ಮಕ್ಕೆ ತಕ್ಕನಾದ ಫಲ ಕೊಡ್ತಾನೆ ದೇವರು ಅನ್ನೋದಕ್ಕೆ ಶಾರದಾನೇ ಸಾಕ್ಷಿ. ಹೊಡೆಬಿಟ್ಟವಳು ಇಂಥ ಸಾವು ಬಂತಲ್ಲ ಅಂತ ಹೆಸರನೂ ಇದೆ. ಅವಳು ಸಾವಿಗೆ ದುಃಖ ಪಡೋ ಜೀವಿಗಳಿಗಿಂತ ಖುಷಿ ಪಡೋ ಜೀವಿಗಳೇ ಜಾಸ್ತಿ ಅನ್ಸುತ್ತೆ. ಸೌಪರ್ಣಿಕ, ಇವ್ರುಗಳನ್ನ ನೋಡು, ಕನಿಷ್ಠ ಪಕ್ಷ ಇವ್ರ ಮುಖದಲ್ಲಾದರೂ ಸ್ವಲ್ಪ ನೋವು ಕಾಣಿಸ್ಬೇಕಲ್ವಾ? ಎಲ್ಲಿದೆ ನೋಡು. ಇಲ್ಲ ರೀ, ಇವ್ರ ಮೂವರಿಗಂತೂ ತುಂಬಾ ಖುಷಿಯಾಗಿರುತ್ತೆ ಬಿಡಿ. ಖುಷಿಯಾಗಿರುತ್ತೋ ಇಲ್ವೋ, ದುಃಖ ಅಂತೂ ಆಗಿಲ್ಲ ಅಂತ ಹೇಳ್ಬೋದು. ಮನೆಯಲ್ಲಿ ನಮಗೆ ಬೇಕಾದವ್ರು ಯಾರಾದರೂ ತೀರ್ಕೊಂಡು ಬಿಟ್ರೆ ಆ ನೋವು ದುಃಖ ಎಲ್ಲ ನಮ್ಮನ್ನು ಕಾಡ್ತಾ ಇರುತ್ತೆ. ಅದು ಯಾವುದೂ ಇಲ್ಲಿ ಇಲ್ಲ ಅಂತಂದರೆ ಆಕೆ ಬದುಕಿರುವಾಗ ಎಷ್ಟು ಕೆಟ್ಟ ರೀತಿಯಲ್ಲಿ ಬದುಕಿರ್ಬೋದು ಯೋಚನೆ ಮಾಡು. ನೆನ್ಸ್ಬಿಡಿ,
ಏನು ಒಳ್ಗೊಳ್ಗೆ ತುಂಬ ಸಂತೋಷ ಪಡ್ತಿರೋ ಹಾಗೆ ಕಾಣಿಸ್ತಿದೆ. ಶಾರದಾ ಸಾವಿನ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿಲ್ಲದೆ ಏನು, ಇವ್ರಿಗಂತೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಶಾರದನ್ ಸಾವು ಮೊದಲೇ ಇವ್ರಿಗೆ ಗೊತ್ತಿರೋಕ್ಕೆ ಹೇಗೆ ಸಾಧ್ಯ? ದೊಡ್ಡಪ್ಪ, ಅದು ನಾನು ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಅಂದರೆ ಶಾರದತ್ತೆ ಈ ಮನೆಗೆ ಮಾಡಿರೋ ದ್ರೋಹಕ್ಕೆ ದೇವ್ರವ್ರಿಗೆ ಖಂಡಿತ ಶಿಕ್ಷೆ ಕೊಡ್ತಾರೆ ಅಂತ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ ಅಷ್ಟೇ. ಅಷ್ಟೇನಾ ನಾ ಹೇಳ್ತಾ ಇರೋದು ಶೀಲಂ? ಬೇರೇನೂ ಇಲ್ವಾ? ಅಮ್ಮ ಅಷ್ಟೇನೆ. ಇಲ್ಲದೆ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಹೇಳೋದಕ್ಕೆ ಬರಬೇಡ. ಶೀಲಂ ಹೇಳಿದಷ್ಟೇ, ಅದಕ್ಕೆ ನಾನು ಕೂಡ ಸಾಕ್ಷಿ ಇದ್ದೀನಿ. ಅಕ್ಕ, ಶೀಲಂ ಅಷ್ಟೇ ಹೇಳಿದ್ದು. ನೀನು ನೋಡಿದ್ರೆ ನಾವೇ ಆಕ್ಸಿಡೆಂಟ್ ಮಾಡಿಸಿ ಕೊಂದಿರೋ ಹಾಗೆ ಹೇಳ್ತಿದ್ಯಾ? ಹೌದು ಮತ್ತೆ. ಚಕೋರಿ, ಏನೋ ಬೇಸರದಲ್ಲಿ ಅವನ ಆ ಥರ ಹೇಳಿದ್ದಾನೆ. ಅದನ್ನೇ ದೊಡ್ಡದು ಮಾಡಬೇಡ. ನಿಮಗೆ ಗೊತ್ತಿಲ್ಲ ಭಾವ, ಈ ಸಾವಲ್ಲಿ ಇವ್ರ ಕೈವಾಡ ಇದೆ ಅಂತ. ಚಕೋರಿ, ಶಾರದಾ ಸತ್ತಿರೋದು ಆಕ್ಸಿಡೆಂಟಲ್ಲಿ, ಅದರಲ್ಲಿ ಇವ್ರ ಕೈವಾಡ ಇರೋದಕ್ಕೆ ಹೇಗೆ ಸಾಧ್ಯ? ಏನಪ್ಪ ಶೀಲಂ ಇದೆಲ್ಲ? ದೊಡ್ಡಪ್ಪ, ಅದು ಮೊದಲಿಂದನೂ ಅಮ್ಮ ಶಾರದತ್ತೆ ಪರ, ಅದಕ್ಕೆ ಹೀಗೆ ಹೇಳ್ತಾ ಇದ್ದಾರೆ. ಅಮ್ಮ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದನ್ನ ಕಲಿ. ಪ್ರತಿದಿನ ನೀನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ, ಅದಕ್ಕೆ ನಿಂಗೆ ಹೀಗೆಲ್ಲ ಅನ್ಸುತ್ತೆ. ದಿನಾಗ್ಲೂ ಶಾರದತ್ತೆ ಮನೆಗೆ ಹೋಗ್ತಿದ್ಯಲ್ಲ, ಅಲ್ಲೇ ಕೇಳ್ಬೇಕಾಗಿತ್ತು ನಾವ್ ಎಂತವ್ರು ಅಂತ. ಚಕೋರಿ, ಏನಿದೆ? ನೀನು ಯಾಕಮ್ಮ ಶಾರದನ್ ಮನೆಗೆ ಹೋಗಿ ಬರ್ತಾ ಇದ್ದೆ? ಭಾವ, ಅದು ಅವಳು ಅಮ್ಮ ಈಗ ಹೇಳಿ, ಯಾಕೆ ಹೋಗ್ತಾ ಇದ್ರಿ? ಏನೋ ಮನೆ ಮಗಳನ್ನು ಪ್ರೀತಿಲಿ ಹೋಗಿರ್ತಾನೆ ಬಿಡಿ. ಅದಿರಲಿ, ಚಕ್ಕೋರಿ ಹೇಳಿದ ಮಾತಿಗೆ ನೀವೇನಂತೀರಿ? ದೊಡಮ್ಮ, ಅದ್ರಲ್ಲಿ ಹೇಳೋ ಅಂಥದ್ದೇನಿದೆ? ಇದೊಂದು ಆಕ್ಸಿಡೆಂಟ್ ಅಷ್ಟೇ. ಹೌದು, ಇದು ಆಕ್ಸಿಡೆಂಟ್ ಅಷ್ಟೇ. ಪೌರಾಣಿಕ, ಇಲ್ಲೇನು ನಡೀತಾ ಇದೆ? ನೀವು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ? ಶಾರದಾ ಅದು ಸಹಜ ಸಾವಲ್ಲ, ಕೊಲೆ ಅಂತನಾ? ಹೌದು ರೀ, ಈ ಆಕ್ಸಿಡೆಂಟ್ನ ಮಾಡಿಸಿರೋದು ಇವ್ರು 3 ಜನ ಸೇರಿ ಆಕ್ಸಿಡೆಂಟ್ ಮಾಡಿಸಿದ್ದಾರೆ ಅಂತ ನನಗೆ ಅನುಮಾನ ಇದೆ. ಹೌದು ಭಾವ, ನನಗೂ ಅದೇ ಅನುಮಾನ ಇದೆ. ಇಲ್ಲ, ಈ ಮಾತು ನಾನು ನಂಬೋದಿಲ್ಲ. ಮನೆ ಹುಡುಗರು ಅಂಥವ್ರಲ್ಲ. ಅದೇ ಮೇಲೆ ಅವ್ರಿಗೆ ಕೋಪ ಇರ್ಬೋದು, ಆದರೆ ಕೊಲೆ ಮಾಡೋಷ್ಟು ಕೆಟ್ಟವ್ರಲ್ಲ ಅವರು. ಹಾಗೆಲ್ಲ ನಡ್ಕೊಂಡ್ರೆ ಪೊಲೀಸ್ ಇದೆ, ಕೋರ್ಟ್ ಇದೆ, ಕಾನೂನಿದೆ, ಶಿಕ್ಷೆ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಈಗಾಗಲೇ ಪೊಲೀಸ್ ತನಿಖೆ ನಡೀತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಿಜ ಹೊರಗೆ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಕ್ಕ, ಖಂಡಿತವಾಗ್ಲೂ ಇದು ಕೊಲೆನೇ. ನೋಡ್ತಾ ಇರಿ, ಪೊಲೀಸರು ಬಂದು ನಮ್ಮ ಮನೆ ಬಾಗಿಲು ತಡ್ತಾರೆ. ಈ ಮನೆ 3 ಕಾಸಿಗೆ ಹರಾಜು ಹಾಕೋಂಥ ಕೆಲಸ ಇವ್ರು ಮಾಡಿರ್ತಾರಕ್ಕ. ಪಾಪ, ಅನ್ಯಾಯವಾಗಿ ಶಾರದಕ್ಕನ್ ಕೊಂದ್ಬಿಟ್ರು.
ನಾವೇನಾದ್ರೂ ಸಿಕ್ಕಾಕೊಂಡ್ರೆ ಅದಕ್ಕೆ ಕಾರಣ ಅಮ್ಮನೇ. ಏನ್ ಸತ್ತಿರೋ ಸ್ವಂತ ತಂಗಿ ಈ ಮನೆ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟಿರೋ ಜೀವ ತರ ಮಾತಾಡ್ತಾ ಇದ್ದಾರೆ. ಅಲ್ಲಿ ದೊಡ್ಡಪ್ಪ ಇದ್ರು, ಇಲ್ಲಾಂದ್ರೆ ನಾನು ಮಾತಾಡ್ತಾ ಇದ್ದೆ. ಹೋಗ್ಲಿ ಬಿಡು, ಅಮ್ಮನ ಮಾತನ್ನ ದೊಡ್ಡಪ್ಪ ನಂಬಲ್ಲ. ಆದ್ರೆ ದೊಡ್ಡಮ್ಮ ಕೂಡ ಅದೇ ಹೇಳ್ತಾ ಇದಾರಲ್ವಾ, ಅವರಿಬ್ರು ಅದೇ ರೀತಿ ಮಾತಾಡಿದ್ರೆ ದೊಡ್ಡಪ್ಪನ ಡೌಟ್ ಬರಲ್ವಾ? ಆ ಶಾರದತ್ತೆಯಿಂದ ಈ ಮನೆಗೆ ಏನ್ ತೊಂದರೆ ಇತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪಾಪ ಶಾಂತನು ಎಷ್ಟು ನೊಂದ್ಕೊಂಡಿರ್ತಾನೆ ಅಂತ ನೀವು ಯಾರಾದರೂ ಯೋಚನೆ ಮಾಡಿದ್ದೀರಾ? ಅವನು ಶಾರದನ್ ಬಿಟ್ಟರೆ ಬೇರೆ ಯಾರಿದ್ರು ಹೇಳಿ? ಶಾರದಾ ತಪ್ಪು ಮಾಡಿಲ್ಲ ಅಂತಲ್ಲ, ಆದರೆ ಅದಕ್ಕೋಸ್ಕರ ಪ್ರಾಣ ತೆಗೆಯೋದ? ಅಯ್ಯೋ ಅಕ್ಕ, ಯಾಕೆ ಹೇಳ್ತಿದ್ದೀರಾ? ನಮಿಗೂ ಆಗ್ಲಿಂದ ಈ ಮಾತು ಕೇಳಿ ಕೇಳಿ ಇರಿಟೇಟ್ ಆಗೋಗಿದೆ. ಅಲ್ಲ, ನಾವ್ಯಾಕೆ ಕೊಲೆ ಮಾಡ್ತೀವಿ ಹೇಳಿ? ನಮಗೆ ಅಷ್ಟು ಧೈರ್ಯ ಎಲ್ಲಿಂದ ಬರಬೇಕು? ಜಾನಕಿ, ನೀನಾದರೂ ನಿಜ ಹೇಳು, ಇದ್ರ ಹಿಂದೆ ನೀವು ಯಾರ ಕೈವಾಡನೂ ಇಲ್ವಾ? ಇಲ್ಲ ದೊಡ್ಡಮ್ಮ. ನಂಜುಬಿಡಿ, ನೀನು ಹೇಳು. ಇಲ್ಲಿ ನನ್ನ ಮಾತು ಅಂದರೆ ಯಾರಿಗೂ ಆಗೋದಿಲ್ಲ. ಶಾರದಾ ಅತ್ತೆ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದು ನನಗೆ ಗೊತ್ತು. ಹೌದಕ್ಕ, ಪಾಪ ಶೀಲಂ ಅವ್ರ ಮನೆಗೆ ಹೋಗಿ ಅತ್ತೆ ಹೀಗೆ ಮಾಡಬೇಡಿ ಅಂತ ಕಾಲಿಡ್ಕೊಂಡು ಬೇಡ್ಕೊಂಡಿದ್ದಾನೆ. ಈ ಮನೆಗೆ ಒಳ್ಳೇದಾಗಲ್ಲ, ಪ್ಲೀಸ್ ಹೀಗೆ ಮಾಡಬೇಡಿ ಅಂತ ಗೋಳಾಡಿದ ಗೊತ್ತಾ? ನಾನು ಕೂಡ ಅವ್ರ ಮನೆಗೆ ಕಡಿಮೆ ಸಲ ಹೋಗಿದ್ದೀನಾ? ಅದನ್ನೆಲ್ಲ ಹೇಳೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿಲ್ಲ ನಾನು. ಆದರೆ ಅವ್ರು ಮಾಡಿದ್ದೇನು? ಜಾಂಕಿ ಬಿಡು, ಪರವಾಗಿಲ್ಲ, ಯಾರೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಶಾರದತ್ತೆ ಸಾವು ಕಣ್ಮುಂದೆ ಇದೆ, ಅದನ್ನು ನಮ್ಮ ತಲೆ ಕಟ್ಟೋದಕ್ಕೆ ನೋಡ್ತಾ ಇದ್ದಾರೆ. ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಾಗೇ ಆಗುತ್ತೆ. ಶಾರದಾ ಸಾವಿನ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆ ಅಂತ ಗೊತ್ತಾದ್ರೆ ಅವ್ರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಒಬ್ರು ಪ್ರಾಣ ತೆಗೆಯೋದು ಅಂದರೆ ಅದನ್ನು ದೇಸಾಯಿ ಕುಟುಂಬ ಯಾವತ್ತೂ ಸಹಿಸೋಲ್ಲ. ಶೀಲಂ, ಶೀಲಂ, ಯಾಕ್ರ ಅಮ್ಮನ್ ಕೊಂದ್ರಿ? ನಿಮ್ಮನ್ನ ಕೇಳ್ತಾರೆ, ಯಾಕೆ ಅಮ್ಮನ್ ಕೊಂದ್ರಿ? ನಿನ್ನ ತಾಯಿನ ನಾವ್ಯಾಕೆ ಕೊಲ್ಲೋದಕ್ಕೆ ಬಂದ್ವಿ? ನಿನ್ನೆ ಹೇಳಿಲ್ವ ನಾವು ಕಿಡ್ನಾಪ್ ಮಾಡ್ಬೇಕು ಅಂತ? ಇಂಥ ನಾಟಕದ ಮಾತುಗಳನ್ನ ಎಷ್ಟೋ ಕೇಳಿದ್ದೀನಿ ನಾನು. ನನ್ನ ತಾಯಿನ ನನ್ನಿಂದ ದೂರ ಮಾಡಿ ನೆಮ್ಮದಿಯಾಗಿ ಬದುಕ್ತೀವಿ ಅಂತ ಅನ್ಕೊಂಡ್ರ? ತಾಯಿಗೆ ಪ್ರಾಣ ಕೊಡೋನು ನಾನು, ನಿಮ್ಮ ಪ್ರಾಣ ಉಳಿಸ್ತೀನಿ ಅಂತ ಹೇಗೋ ಅನ್ಕೊಂಡ್ರಿ? ವಿಚಿತ್ರವಾಗಿ ಮಾತಾಡೋದನ್ನ ನಿಲ್ಲಿಸು ಶಾಂತನು. ನಿನ್ನ ತಾಯಿ ಸಾವಿನ ಹಿಂದೆ ನಾವು ಯಾರೂ ಇಲ್ಲ. ತಾಯಿ ಸತ್ತ ಮೇಲೆ ಕಣ್ಣೀರು ಹಾಕೊಂಡು ಶಾಂತನು ಮೂಲೆಯಲ್ಲಿ ಕೂತ್ಕೋತಾನೆ, ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳಲ್ಲ ಅಂತ ಅನ್ಕೊಂಡ್ರ? ಅಮ್ಮನ್ನ ಕಿಡ್ನಾಪ್ ಮಾಡಿದಾಗಲೇ ನಿಮ್ಮನ್ನ ಕೊಚ್ಚ ಹಾಕದೆ ಬಿಟ್ಟಿದ್ದು ನನ್ನ ತಪ್ಪು. ನಾವೇನು ಬಾಳೆಹಣ್ಣು ತಿನ್ಕೊಂಡ ಕೂತ್ಕೊಂಡಿರ್ತೀವಿ ಅನ್ಕೊಂಡ್ಯಾ? ನೋಡು, ಮಾಡದೇ ಇರೋ ಅಪರಾಧನ ನಮ್ಮ ತಲೆ ಕಟ್ಟೋದಕ್ಕೆ ಬರಬೇಡ. ಮಾಡಿದ ಪಾಪದ ಕೂಡ ತುಂಬಿತ್ತನ್ಸುತ್ತೆ, ಅದಕ್ಕೆ ದೇವರು ಸರಿಯಾದ ಶಿಕ್ಷಣ ಕೊಟ್ಟಿದ್ದಾನೆ. ನಿನ್ನ ತಾಯಿ ಬೀದಿ ಹೆಣ್ಣಾಗ್ತಾರಂತ ಅನ್ಕೊಂಡಿರ್ಲಿ. ಸಂಸ್ಕಾರ ಇಲ್ಲದೆ ಬೆಳೆದ್ರು, ಕೊನೆಗೆ ಅಂಥದ್ದೇ ಸಾವು ಸಿಕ್ತು. ಅವ್ರಿಗೆ ಅದು ಬೇಕಾಗಿತ್ತು. ನನ್ನ ತಾಯಿ ಹೋದ ಜಾಗಕ್ಕೆ ನಿಮ್ಮಿಬ್ಬರನ್ನ ಕಳಿಸ್ಲಿಲ್ಲ ಅಂದ್ರೆ ನಾನು ಶಾಂತವನ್ನೇ ಅಲ್ಲ. ಯಾಕೆ ಹೀಗೆ ನಡ್ಕೋತಾ ಇದ್ಯಾ? ಏನ್ ತಪ್ಪು ಮಾಡಿದ್ದಾರೆ ಇವರು? ಏನ್ ತಪ್ಪು ಮಾಡಿದಾರ? ನನ್ನ ತಾಯಿನ ಕೊಂದ ಪಾಪಿಗಳು. ಶಾಂತನು, ನೀನು ಏನು ಮಾತಾಡ್ತಾ ಇದ್ಯಾ ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ಯಾ? ಆಪಾದನೆ ಹೊರಿಸ್ತಾ ಇರೋದು ದೇಸಾಯಿಗಳ ಕುಟುಂಬದ ಮೇಲೆ. ಹೌದು, ದೇಸಾಯಿ ಕುಟುಂಬದ ಮೇಲೆ ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ.
ಮುಂದೆ ಮಾತಾಡ್ತೀನಿ ಅಂದ್ರೆ ನನ್ನ ಮಾತಾಡ್ ಸತ್ಯ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ನಂಜುಗುಡಿ, ಶೀಲಂ, ಜಾನಕಿ, ಚಿಕ್ಕಮಾವ, ರಾಧಿಕಾ ಸೇರ್ಕೊಂಡೆ ಈ ಕೆಲಸ ಮಾಡಿರೋದು. ಇವನ್ ಸುಳ್ಳು ಹೇಳ್ತಾರೆ. ನಾವಂತ ಕೆಲಸ ಯಾಕೆ ಮಾಡ್ಬೇಕು? ನನ್ನ ಮೇಲೆ ಕೋಪ ಇದೆ, ಅದಕ್ಕೋಸ್ಕರ ಆಪಾದನೆ ಮಾಡ್ತಾ ಇರೋದು. ಏಯ್, ಈ ಕೆಲಸ ನಾನು ಮಾಡೀನಿ ಅಂತ ಹೇಳೋಕೆ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದೀಯಾ? ಧೈರ್ಯ ಇಲ್ವಾ? ಧೈರ್ಯ ಇಲ್ವಾ ನಿನಗೆ? ಅವ ಇವ್ರು ಈ ಕೆಲಸ ಮಾಡ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನನ್ನನ್ನು ಯಾಮಾರಿಸಿ ಕೆಲಸ ಮಾಡಿದ್ದಾರೆ. ಶಾಂತನು, ನೋಡು, ನಾನು ಈಗಲೂ ಹೇಳ್ತೀನಿ, ಇವರು ಕೊಲೆ ಮಾಡುವಷ್ಟು ಕೆಟ್ಟವರಲ್ಲ. ನಿನ್ಗೆ ಯಾರೋ ಕೆಟ್ಟ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ ಮಾವ, ಇದು ಇವ್ರದೇ ಕೆಲಸ. ಶಾಂತನು, ಸ್ವಲ್ಪ ಸಮಾಧಾನವಾಗಿರು. ದೇಸಾಯಿಗಳೇ, ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ಅಂತ. ನಿಮ್ಮೂರಿಗೆ ಬಂದಿರೋ ಹೊಸ ಇನ್ಸ್ಪೆಕ್ಟರ್ ನಾನು. ಓ, ತುಂಬ ಸಂತೋಷ. ಇಲ್ಲಿಗೆ ಬಂದ ವಿಷಯ? ನಿಮ್ಮನ್ನು ಕಂಡು ಮಾತಾಡ್ಸ್ಕೊಂಡು ಹೋಗೋದು ಒಂದು ಕಾರಣ, ಆದರೆ ಇನ್ನೊಂದು ಕಾರಣ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳೋದಕ್ಕೆ. ನಿಮ್ಮಿಂದ ತಪ್ಪಾಗಿದೆಯಾ? ಹೌದು ಸರ್, ತಪ್ಪಾಗಿದೆ. ಶಾರದಾ ಅವರ ಸಾವಿಗೆ ನಾವೇ ಕಾರಣ ಅಂತ ಅನಿಸ್ತಾ ಇದೆ. ಏನು ಹೇಳ್ತಾ ಇದ್ದೀರಾ ಸರ್? ಶಾರದಾಳ ಸಾವಿಗೆ ನೀವು ಕಾರಣನಾ? ಮಾವ, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಶಾಂತನವರೇ, ಸುಳ್ಳು ಹೇಳಬೇಕಾದ್ರೆ ಅಲ್ಲಿದ್ದ ಇಲ್ಲಿ ತನಕ ಬರಬೇಕಾದ ಅವಶ್ಯಕತೆ ನನಗಿರಲಿಲ್ಲ. ಕ್ಷಮೆ ಕೇಳಬೇಕಾದ ಅವಶ್ಯಕತೆನೂ ನನಗಿರಲಿಲ್ಲ. ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಶಾಂತನು, ನೀವು ಹೇಳಿ. ಶಾರದಾ ಅವ್ರನ್ನ ಯಾವುದೋ ಹಳೆ ಕೇಸ್ನ ವಿಚಾರಣೆ ಕರ್ಕೊಂಡು ಹೋಗಬೇಕಾದ್ರೆ ನಾವಿದ್ದು ವೆಹಿಕಲ್ ಆಕ್ಸಿಡೆಂಟ್ ಆಗೋಯ್ತು. ಅದರಲ್ಲಿ ಶಾರದಾ ಅವರು ತೀರ್ಕೊಂಡ್ರು. ಜೊತೆಗೆ ಇಬ್ಬರು ಕಾನ್ಸ್ಟೇಬಲ್ಗಳು ಕೂಡ ತೀರ್ಕೊಂಡ್ರು. ಈ ಗಾಯ ಕೂಡ ಅದೇ ಆಕ್ಸಿಡೆಂಟಿಂದನೇ ಆಗಿರೋದು. ಈಗ ಆಗಬಾರ್ದಾಗಿತ್ತು, ಆಗಿದೆ. ಅದಕ್ಕೆ ಸರ್ಕಾರವೇ ಹೊಣೆ. ಸರ್, ನಿಮಗೆ ಎಷ್ಟೊಂದು ಅನ್ಯಾಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಆ ಅನ್ಯಾಯನ ಸರಿಪಡಿಸೋಕ್ಕಾಗಲ್ಲ ನೋಡಿ. ಸರ್ಕಾರದಿಂದ ಎಲ್ಲ ರೀತಿಯ ಪರಿಹಾರಗಳು ಕೂಡ ಸಿಗುತ್ತೆ. ಸರ್ಕಾರದವರು ನಮ್ಮ ಮೇಲೆ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಒಳ್ಳೆಯದಾಯ್ತು ಸರ್. ವಿಷಯ ಹೀಗಾಗಿದೆ ಅನ್ನೋದು ಗೊತ್ತಿಲ್ಲದೆ ದೊಡ್ಡ ಸಮಸ್ಯೆ ಆಗಿತ್ತು. ಇದೇ ವಿಚಾರಕ್ಕೆ ಮನೆಯಲ್ಲಿ ಒಬ್ರಿಗೊಬ್ರಿಗೆ ಅಸಮಾಧಾನ, ಗಲಾಟೆ ನಡೀತಾ ಇತ್ತು. ನೀವು ಬಂದು ಎಲ್ಲ ವಿಷಯ ತಿಳಿಸಿ ದೊಡ್ಡ ಉಪಕಾರ ಮಾಡಿದ್ದೀರ ಸರ್. ಸರ್, ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಆದರೆ ಆಗಬಾರ್ದನ್ನೇ ಆಗೋಗಿದೆ. ಆ ನೋವು ಈಗಲೂ ನಮಗಿದೆ. ದೇಸಾಯಿಗಳೇ, ನಾನೇನು ಬರ್ತೀನಿ. ನಿಮ್ಮನ್ನು ನೋಡಿದಾಗಾಯ್ತು, ಎಲ್ಲರ ಹತ್ರ ಕ್ಷಮೆ ಕೇಳ್ದಂಗೂ ಆಯ್ತು ನೋಡಿ. ಶಾಂತನವರೇ, ನೀವು ಪೊಲೀಸ್ ಸ್ಟೇಷನಿಗೆ ಬರಬೇಕಾಗತ್ತೆ. ಹೇಳಿ ಕಳಿಸ್ತೀನಿ. ನಾನಿನ್ನು ಬರ್ತೀನಿ ಸರ್. ಒಳ್ಳೆಯದು. ಶಾಂತನು, ಸಮಾಧಾನ. ಈಗ ಸತ್ಯ ಏನು ಅಂತ ನಿನಗೆ ಗೊತ್ತಾಯ್ತಲ್ಲ, ಅದಕ್ಕೆ ಹೇಳೋದು. ಆ ಥರದಲ್ಲಿ ಯಾವುದೇ ನಿರ್ಧಾರ ತಗೋಬಾರ್ದು ಅಂತ. ಬಾ, ನಿನ್ನ ಹತ್ರ ಮಾತಾಡೋದಿದೆ. ರೀ, ನನಗೆ ಯಾಕೋ ಇನ್ನೂ ಅನುಮಾನ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ. ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ವಾ? ಯಾಕೆ ಅನುಮಾನ ಇಟ್ಕೊಂಡು ಒದ್ದಾಡ್ತಾ ಇದ್ದೀರಾ? ಇನ್ಸ್ಪೆಕ್ಟರ್ ಬಂದು ಎಲ್ಲ ವಿವರವಾಗಿ ಹೇಳ್ದ ತಾನೆ?
ಬಿಟ್ಟಾಕಿ ಆ ವಿಷಯನ. ಬಾ ಬಾಪ್ಪ.